ನಮಸ್ಕಾರ ಚಾಂಪಿಯನ್ಸ್. ಸೊ ಫಸ್ಟ್ ಆಫ್ ಆಲ್ ಸರಿ ನಿಂಗೆ ಕೈ ಕಟ್ಟರು ಅಂದ್ಕೊಂಡ್ರಾ? ಸೊ ಫಸ್ಟ್ ಆಫ್ ಆಲ್ ವಿಡಿಯೋ ಮುಂದೆ ಹೋಗೋದಕ್ಕಿಂತ ಮುಂಚೆ ನಾನು ಆಯಿತು ನೀವು ಆಯಿತು ಕಮೆಂಟ್ ಮಾಡಿರಿ ಎಲ್ಲರೂ ಹೆಂಗಿದ್ದೀರಾ ಅಂತ. ಟೆನ್ಷನ್ ಬೇಡ, ಎಕ್ಸಾಮ್ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಟೆನ್ಷನ್ ಸ್ವಲ್ಪ ಇರುತ್ತೆ, ಬಟ್ ಟೆನ್ಷನ್ ಬೇಡ. ಸ್ವಲ್ಪ ಭಯ ಇರಬೇಕು. ಬಿಕಾಸ್ ಭಯ ಇಲ್ಲದೆ ಇದ್ದರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಹೌದೋ ಇಲ್ಲೋ? ಸೊ ಅದಕ್ಕೆ ಟೆನ್ಷನ್ ತೊಗೊಳ್ಳೇಬೇಡ್ರಿ, ದಯವಿಟ್ಟು ಟೆನ್ಷನ್ ತೊಗೋಬೇಡ್ರಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೆಂಗಿದ್ದೀರಾ ಹೇಳ್ರಿ. ಆ್ಯಂಡ್ ಈ ವಿಡಿಯೋಲಿ ನೋಡೋಣ ಇಂಪಾರ್ಟೆಂಟ್ ಕ್ವಶನ್ಸು. ಬಟ್ ಅದಕ್ಕಿಂತ ಮುಂದೆ ಹೋಗೋದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಫಸ್ಟ್ ಕಮೆಂಟ್ ಮಾಡಿರಿ. ಆ್ಯಂಡ್ ದೆರ್ ಆರ್ ಸೋ ಮೆನಿ ವೀಡಿಯೋಸ್, ಈಗ ಮೆನಿ ವೀಡಿಯೋಸ್, ಸಾಕಷ್ಟು ವಿಡಿಯೋದು ಅಪ್ಲೈಡ್ ಲೆವೆಲ್ ಕ್ವಶನ್ಸು, ಅಪ್ಲಿಕೇಶನ್ಸ್ ಬೇಸ್ಡ್ ಕ್ವಶನ್ಸು, ಸ್ವಲ್ಪ ಟ್ರಿಕಿ ಕ್ವಶನ್ಸ್ನ ನಾನು ಆಗಲೇ ಸಾಲ್ವ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ಸ್ ಇದೆ, ಚೆಕ್ ಮಾಡಿರಿ. ಸೊ ಮ್ಯಾಥ್ಸ್ ಆಯಿತು, ಸೈನ್ಸ್ ಆಯಿತು, ಎರಡರದ್ದು ಆಯಿತು. ಸೊ ಇನ್ನೂ ಯಾವ್ಯಾವ ಚಾಪ್ಟರ್ ಮಿಸ್ ಮಾಡಿದ್ದೀನಿ ಮಾಡ್ತೀನಿ. ಆ್ಯಂಡ್ ನಾಳೆ ವೆರಿ ಇಂಪಾರ್ಟೆಂಟ್. ಸೊ ನಾಳೆ ಏನಿದೆ, ಲೈವ್ ಕ್ಲಾಸಸ್ ಇದೆ. ದೆರ್ ಆರ್ ಸೋ ಮೆನಿ ಶೆಡ್ಯೂಲ್ ಮಾಡಿದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯಿತು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಆಯಿತು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಆಯಿತು. ಸೊ ಏನಿದು ಒಂದ್ರ ಮೇಲೆ ಒಂದು ಬಂಪರ್ ಹೌದು. ಆ್ಯಂಡ್ ಅದ್ರ ಜೊತೆ ಸೈನ್ಸ್ ಅಂತ ಬಂದಾಗ ಎಲೆಕ್ಟ್ರಿಸಿಟಿ, ಲೈಟ್, ಎರಡರದ್ದು ನ್ಯೂಮರಿಕಲ್ಸು ಸಪ್ರೇಟು. ಸೊ ನಾಡಿದ್ದಂತೂ ಮಿಸ್ ಮಾಡಲೇಬೇಡ್ರಿ. ಸೊ ಚೆಕ್ ಮಾಡಿರಿ ಏನು ಅಂತ. ಓಕೆ ಫೈನ್, ಟೈಮ್ ವೇಸ್ಟ್ ಮಾಡಿದ್ರೆ ಹೋಗೋಣವಾ ಕ್ವಿಕ್ಕಾಗಿ. ಆ್ಯಂಡ್ ಅಗೇನ್ ಹೀಗೆ ಹೇಳ್ತಿದ್ದೀನಿ, ಕ್ವಶನ್ಸ್ ಇದೇನಿದೆ ನಾನು ನಿಮಗೆ ಸೊಲ್ಯೂಷನ್ಸು ಕೊಟ್ಟಿದ್ದೀನಿ. ಸೊ ಸೊಲ್ಯೂಷನ್ಸ್ ಯಾಕೆ ಅಂದರೆ ನೀವು ಅಲ್ಲಿ ಇಲ್ಲಿ ಹುಡ್ಕೋದು ಬೇಕಿಲ್ಲ. ಏನಿದೆ ಈಗ ಇಲ್ಲಿ ಕ್ವಶನ್ ಇದೆಯಾ, ಹೋಮ್ಸ್ ಲಾ. ಸೊ ಹೋಮ್ಸ್ ಲಾ ಏನಿದೆ ಇಲ್ಲೇ ಇದೆ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೋಮ್ಸ್ ಲಾಸ್ ಇದೆ ಕೆಲವೊಂದು, ಯಾವುದಾದ್ರು ಹೇಳ್ತೀನಿ. ಸೊ ಇದಂತೂ ಇಂಪಾರ್ಟೆಂಟು. ಸೊ ನೀವು ಇಲ್ಲಿ ನೋಡಿದ್ರಿ, ಈ ವಿಡಿಯೋ ಚೆಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಒಂದಷ್ಟು ಮಾರ್ಕ್ಸ್ ಬರಬೇಕು. ಎಷ್ಟು ಮಾರ್ಕ್ಸ್ ಅಂತ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಡೆಫಿನೆಟ್ ಆಗಿ ಕಣ್ಣು ಮುಚ್ಕೊಂಡು ಇಷ್ಟು ಮಾಡಿದ್ರಿ ಅಂದರೆ ಬರಲೇಬೇಕು. ಯಾಕೆ ಬರಲ್ಲ? ನಾನು ಚಾಲೆಂಜ್ ತೊಗೊತಿದ್ದೀನಿ. ಸೊ ಏನು ಅಂತ ಲಾಸ್ಟಿಗೆ ಹೇಳ್ತೇನೆ. ಬಟ್ ಯು ಡೋಂಟ್ ಹ್ಯಾವ್ ಟು ಸರ್ಚ್ ಎನಿವೇರ್, ಅಲ್ಲಿ ಇಲ್ಲಿ ಹುಡ್ಕೋದು ಬೇಕಿಲ್ಲ. ಓಕೆ, ಸೊ ಪ್ರತಿಯೊಂದು ಅದಕ್ಕಂತಲೇ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡಬೇಡ್ರಿ. ಸೊಲ್ಯೂಷನ್ಸು ಇದೆ, ಕೆಲವೊಂದು ಕ್ವಶನ್ಸ್ ಇದೆ. ನಾನು ಇಲ್ಲಿ ಕೆಲವೊಂದು ಟಾಪಿಕ್ ತೊಗೊಂಡಿದ್ದೀನಿ, ಕೆಲವೊಂದು ಕ್ವಶನ್ಸು ತೊಗೊಂಡಿದ್ದೀನಿ. ಕ್ವಶನ್ ಆನ್ಸರ್ ಏನು ಬರುತ್ತೆ, ಅಥವಾ ಅದಕ್ಕೆ ಪಾಯಿಂಟ್ಸ್ ಹೆಂಗೆ ಬರೀಬೇಕು ಎಲ್ಲ ಕೊಟ್ಟಿದ್ದೀನಿ. ಸೊ ಚಿಂತೆ ಮಾಡಬೇಡ್ರಿ, ಯು ಡೋಂಟ್ ಹ್ಯಾವ್ ಟು ಸರ್ಚ್ ಎನಿವೇರ್ ಎಲ್ಸ್. ಓಕೆ, ಸೊ ನೋಡೋಣ ಹೋಮ್ಸ್ ಲಾ. ಆ್ಯಂಡ್ ಅಗೇನ್ ಸಿಂಪಲ್, ನಾನೇನು ಹೇಳಬೇಕಾ? ಸಿಂಪಲ್, ಹೌದೋ ಇಲ್ಲೋ? ಸೊ ಹೋಮ್ಸ್ ಲಾ, ಜೋಲ್ಸ್ ಲಾ, ಲಾಸ್ ಆಫ್ ರಿಫ್ರಾಕ್ಷನ್ ಎಲ್ಲ ನೋಡ್ಕೊಳ್ಳೇಬೇಕು. ಯಾವುದಾದ್ರೂ ಒಂದಂತೂ ಪಕ್ಕಾ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ಸೊ ಅಗೇನ್ ಜೋಲ್ಸ್ ಲಾ ಆಫ್ ಹೀಟಿಂಗ್ ಬರಿಬೇಕಾದ್ರೆ 3 ಪಾಯಿಂಟ್ ಕ್ಲೀನಾಗಿ ಬರಿಬೇಕು. ಯಾವುದ್ಯಾವುದು? ಜೌಲ್ನ ಉಷ್ಣೋತ್ಪನ್ನ ನಿಯಮ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಕರೆಂಟ್, ಓಕೆ, ಫಾರ್ ಎ ಗಿವನ್ ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ಕರೆಂಟ್, ಆ್ಯಂಡ್ ಟೈಮ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಸೊ ಇಲ್ಲಿ ಟೈಮು ಬರಿಬೇಕು, ನೆಕ್ಸ್ಟು ಕರೆಂಟ್ ಫ್ಲೋಸ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್ ಫಾರ್ ವಿಚ್ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಸೊ ಕರೆಂಟು ರೆಸಿಸ್ಟರ್ ಎರಡು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಮೆನ್ಷನ್ ಆಗಿಲ್ಲ, ಸೊ ಅದಕ್ಕಂತಾನೆ ಓಕೆ, ಇನ್ನೊಂದೆಲ್ಲೋ ಸ್ಲೈಡಲ್ಲಿದೆ. ಸೊ ಜೋಲ್ನ ನಿಯಮ ಕನ್ನಡದ್ದು ಇದೆ. ಓಕೆ, ಸೊ ಹೋಮ್ಸ್ ಲಾ ಆಯಿತು. ಮತ್ತೆ ಯಾಕೆ ಬಂತಿದ್ದು? ವಾಟ್ ಈಸ್ ದ ಮೀನಿಂಗ್ ಆಫ್ 1 ಆಂಪಿಯರ್? ಸೊ 1 ಆಂಪಿಯರ್ ಅಂದರೆ ಏನು? ಸೊ 1 ವೋಲ್ಟ್ ಅಂದರೆ ಏನು? 1 ಜೋಲ್ ಅಂದರೆ ಏನು? ಸೊ 1 ವೋಲ್ಟ್ ಕೇಳ್ಬೋದು. ಸೊ 1 ಆಂಪಿಯರ್ ಅಂದರೆ ಏನು? ಅಥವಾ 1 ಓಮ್ ಅಂದರೆ ಏನು? ಓಕೆ, ಸೊ ಈಗ 1 ಆಂಪಿಯರ್ ಸಿಂಪಲ್ ಹೇಳ್ತಿದ್ದೀನಲ್ಲ, ಫಾರ್ಮುಲಾಸ್ ನೆನ್ಪಿಟ್ಕೊಳ್ರಿ. ಪ್ರತಿಯೊಂದು ಫಾರ್ಮುಲಾಸ್ ಎಲ್ಲದಕ್ಕೂ ಬೇಕೇ ಬೇಕು, ಹೌದೋ ಇಲ್ಲ? ಈ ಕರೆಂಟ್ ಆಯಿತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಯಿತು, ರೆಸಿಸ್ಟೆನ್ಸ್ ಆಯಿತು, ಇನ್ನೆಲ್ಲದಕ್ಕೂ ಫಾರ್ಮುಲಾ ಬೇಕು. ಅಥವಾ ಪವರ್ ಆಯಿತು. ಸೊ ಪವರ್ ಅಂದ್ರೇನು? ಪವರ್ ಎಲೆಕ್ಟ್ರಿಸಿಟಿ ಪವರ್ ಅಲ್ಲ, ಪವರ್ ಆಫ್ ಎ ಲೆನ್ಸ್. ಸೊ ಅದಕ್ಕೆ ಕ್ವಶನ್ ನೋಡಿದ್ರಿ, ಇಲ್ಲೇ ಹೇಳ್ತಿದ್ದೀನಿ. ಸೊ ಪವರ್ ಆಫ್ ಎ ಲೆನ್ಸ್ P = 1/f, ಅಂದರೆ ಫೋಕಲ್ ಲೆಂತ್ ಮೇಲೆ ಹೇಳಬೇಕು. ಓಕೆ, ನೋಡೋಣ. ಸೊ ಇಲ್ಲೂ 1 ಆಂಪಿಯರ್. ಸೊ ಕರೆಂಟ್ I = Q/T. ಸೊ ಇದು 1 ಆಂಪಿಯರ್ ಆಗಬೇಕು, ಇದು 1 ಕೂಲಂಬ್ ಆಗಬೇಕು, ಇದು 1 ಸೆಕೆಂಡ್ ಆಗಬೇಕು. ಸಿಂಪಲ್, ನೋಡಿರ್ತೀರಾ? ಓಕೆ, ಸೊ ಇಫ್ ದ ಪೊಟೆನ್ಷಿಯಲ್ 1 ಓಮ್ ಅಂತ ಬಂತಾ? ಓಕೆ, ಸೊ ಇದ್ರದ್ದು ಡೆಫಿನಿಷನ್. ಓಕೆ, ಸೊ 1 ಆಂಪಿಯರ್ ಅಂದರೆ ಏನು? ಸೊ ಕರೆಂಟ್ 1 ಆಂಪಿಯರ್ ಆಗಬೇಕು ಅಂದರೆ ನಿಮಗೆ 1 ಕೂಲಂಬ್ ಆಗಬೇಕು, ಇಲ್ಲಿ 1 ಸೆಕೆಂಡ್ ಆಗಬೇಕು. ಓಕೆನಾ? ಸೊ 1 ಓಮ್ ಅಂದರೆ ಏನು? 1 ಓಮ್ 1 ಆಂಪಿಯರ್. ಓಕೆ, ನಾನು ಇಲ್ಲಿ 1 ಆಂಪಿಯರ್ ಬರೆದೆ. ಸೊ 1 ಓಮ್. ಸೊ 1 ಓಮ್ ಅಂದರೆ ಏನು? ಅಗೇನ್ ಸೊ ಓಮ್ ಹೇಳಬೇಕಾದ್ರೆ ಸೊ V = IR, ಪೊಟೆನ್ಷಿಯಲ್ ಡಿಫ್ರೆನ್ಸು. ಸೊ ಇಲ್ಲಿ
ಅಂದರೆ ಹೋಮ್ಸ್ ಲಾ. ಸೊ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಸೊ ಹೋಮ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫಾರ್ಮುಲಾ ತೊಗೋಬೇಕು, ಆದರೆ ಆ್ಯಂಪಿಯರ್ಗೆ ಅದರಿಂದ ಹೇಳೋಕ್ಕಾಗಲ್ಲ. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಈ ಫಾರ್ಮುಲಾ ತೊಗೊಂಡು ಹೇಳಬೇಕು. ಓಕೆ, ಒಂದು ಹೋಮು ಒಂದು ಆ್ಯಂಪಿಯರ್, ಸೊ ಈ ಥರ ಡೆಫಿನಿಷನ್ಸ್ ಕೇಳ್ಬೋದು. ಸೊ 1 ಓಮ್ 1 ಆ್ಯಂಪಿಯರ್, ಸೊ ಡೆಫಿನಿಷನ್ಸ್ ಇಲ್ಲಿದೆ, ಚೆಕ್ ಮಾಡ್ಕೊಳ್ರಿ. ಆ್ಯಂಡ್ ಯಾವ ಫಾರ್ಮುಲಾ ತೊಗೋಬೇಕು ಅಂತ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟು ಡಿವೈಸ್ ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸು ಹೆಂಗೆ ಕನೆಕ್ಟ್ ಮಾಡ್ತೀರಾ. ಸೊ ಆ್ಯಮೀಟರ್ ಸೀರೀಸ್ ಅಂದರೆ ಸೊ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನಗಳು ಯಾವುವು. ಸೊ ವಿಭವಾಂತರ ಯಾವುದು? ವೋಲ್ಟ್ ಮೀಟರ್. ಸೊ ವಿದ್ಯುತ್ ಪ್ರವಾಹ ಆ್ಯಮೀಟರ್. ಇದನ್ನು ಹೆಂಗೆ ಕನೆಕ್ಟ್ ಮಾಡ್ತಾರೆ, ಹೆಂಗೆ ಜೋಡಿಸ್ತೀರಾ? ಸೊ ಆ್ಯಮೀಟರ್ ಸೀರೀಸ್, ಸೊ ಆ್ಯಮೀಟರ್ ಸರಣಿ, ವೋಲ್ಟ್ ಮೀಟರ್ ಪ್ಯಾರಲಲ್, ಸೊ ಪ್ಯಾರಲಲ್ ಇರುತ್ತೆ. ಓಕೆನಾ. ನೆಕ್ಸ್ಟು ಸಿಂಬಲ್ಸ್ ಫಾರ್ ದ ಫಾಲೋಯಿಂಗ್ ಟರ್ಮ್ಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಯಾವುದು ಬೇಕಾದ್ರೂ ಕೊಡ್ಬೋದು. ಈಗಂತೂ ನಿಮಗೆ ಅರ್ಧ ಮಾರ್ಕ್ಸಿಗೆ ಕೇಳ್ತಿದ್ದಾರೆ. ಸೊ ಅದೇ ಒಂದು ವರ್ಷದ ಅಥವಾ 2 ವರ್ಷದ ಹಿಂದೆ ಒಂದೊಂದು ಮಾರ್ಕ್ಸಿಗೆ ಕೇಳ್ತಿದ್ರು. ಈಗ ಅರ್ಧ ಮಾರ್ಕ್ಸಿಗೆ ಕೇಳ್ತಿದ್ದಾರೆ. ಅವರು ಕಮ್ಮಿ ಮಾಡ್ತಿದ್ದಾರೆ, ಬಾರ್ಗೈನಿಂಗ್. ಬಟ್ ನನ್ನನ್ನು ಕೇಳಿದ್ರೆ ಅರ್ಧ ಮಾರ್ಕ್ಸ್, ಎಸ್, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಈಗ ರೆಸಿಸ್ಟೆನ್ಸ್ ಕೊಟ್ಟರು, ಓಕೆ, ರೆಸಿಸ್ಟರ್. ರಿಯೋಸ್ಟ್ಯಾಟ್ ವೆರಿ ಇಂಪಾರ್ಟೆಂಟ್. ಸೊ ರಿಯೋಸ್ಟ್ಯಾಟ್ ಏನು ಮಾಡ್ತೀರಾ? ಸಿಂಪಲ್. ಓಕೆ. ಸೊ ಅದೇ ಥರ ಆ್ಯಮೀಟರ್ ಕೇಳಿದ್ರು, ವೋಲ್ಟ್ ಮೀಟರ್ ಕೇಳಿದ್ರು. ಈ ವೋಲ್ಟ್ ಮೀಟರ್ ಸುಮ್ಮನೆ ಇಷ್ಟೇ ಹಾಕಿ ಬರೆಯೋದಲ್ಲ, ಪ್ಲಸ್ ಮೈನಸ್. ಸೊ ಟೇಬಲ್ ಇದೆ, ಟೇಬಲ್ ಏನೇನಿದೆ ಅಷ್ಟು ನೋಡ್ಕೊಳ್ರಿ, ವೆರಿ ಇಂಪಾರ್ಟೆಂಟ್. ಸೊ ಟೇಬಲಲ್ಲಿ ಅಷ್ಟು ಇಂಪಾರ್ಟೆಂಟ್, ಕೇಳೋ ಚಾನ್ಸಸ್ ತುಂಬ ಇದೆ. ವರ್ಕಿಂಗ್ ಮೆಕ್ಯಾನಿಸಮ್ ಆಫ್ ಆನ್ ಎಲೆಕ್ಟ್ರಿಕ್ ಬಲ್ಬ್. ಸೊ ಬಲ್ಬು ಟಂಗ್ಸ್ಟನ್ ಮೇಲೆ ಹೆಂಗೆ ವರ್ಕ್ ಆಗುತ್ತೆ, ಸೊ ಟಂಗ್ಸ್ಟನ್ನು ಒಳಗೆ ಏನು ಫಿಲ್ ಮಾಡಿರ್ತಾರೆ, ಗ್ಯಾಸು ಎಲ್ಲ ಬರೀಬೇಕು. ಸೊ ನೆಕ್ಸ್ಟು ಡಿವೈಸ್ ಪ್ಯಾರಲಲ್ ಯಾಕೆ ಕನೆಕ್ಟ್ ಮಾಡ್ತಾರೆ, ಯೂಸಸ್ ಆಫ್ ಪ್ಯಾರಲಲ್. ಓಕೆ, ಪ್ಯಾರಲಲ್ಲು ಸೀರೀಸ್ ಯಾಕೆ ಮಾಡಲ್ಲ, ಇದೇ ಕ್ವಶನ್ನ ಸೀರೀಸ್ ಯಾಕೆ ಮಾಡಲ್ಲ ಅಂತ ಕೇಳ್ಬೋದು. ಸೊ ನೋ ಸೀರೀಸ್, ಯಾಕೆ ಸೀರೀಸ್ ಯಾಕೆ ಮಾಡಲ್ಲ? ಓಕೆನಾ. ಸೊ ನೆಕ್ಸ್ಟು ಅಗೇನ್ ಹೇಳೋದ್ನಲ್ಲ, ಓಕೆ, ಓವರ್ಲೋಡಿಂಗ್ ಬಂತ ಇಲ್ಲಿ. ಸೊ ಓವರ್ಲೋಡಿಂಗ್ ಆ್ಯಕ್ಚುಲಿ ಮುಂದೆ, ಬಟ್ ಫೈನ್, ಸಿ ಕಾನ್ಸೆಪ್ಟ್ಸ್ ಎಲ್ಲ ಬೇಕೇ ಬೇಕು. ಸೊ ಓವರ್ಲೋಡಿಂಗ್, ಸೊ ಅವಾಯ್ಡ್ ಓವರ್ಲೋಡಿಂಗ್ ಮಾಡಬಾರ್ದು ಅಂದರೆ ಏನು ಮಾಡಬೇಕು. ಸೊ ನೆಕ್ಸ್ಟು ಅಕ್ಕರಿಂಗ್, ಓವರ್ಲೋಡಿಂಗ್ ಆಗೋದಕ್ಕೆ ಏನೇನು ರೀಸನ್ಸು ನೋಡಿರ್ತೀರಾ ಅನ್ಸುತ್ತೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಅಗೇನ್ ಆ್ಯಂಡ್ ಅಗೇನ್. ಫೈನ್. ಸೊ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗದಂತೆ ಮಾಡಲು ಕೈಗೊಳ್ಳುವ 2 ಸಲಹೆಗಳನ್ನು ತಿಳಿಸಿ. ಸೊ ಏನೇನು ಸಲಹೆ ಏನು? ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಸೇಮ್, ಇದು ಸಲಹೆ ಏನು ಬರೆದಿರ್ತೀರ ಅದರ ರಿವರ್ಸೇ ಕಾರಣಗಳು. ಓಕೆ. ನೆಕ್ಸ್ಟು ಫ್ಯೂಸ್ನ ಹೆಂಗೆ ಕನೆಕ್ಟ್ ಮಾಡ್ತೀವಿ. ಸೊ ಫ್ಯೂಸ್ನನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ಸರಣಿಯಲ್ಲಿ, ವಿದ್ಯುತ್ ಪ್ರವಾಹ ಸರಣಿಯಲ್ಲಿ, ಇನ್ ಸೀರೀಸ್. ಯೂಸಸ್ ಆಫ್ ಫ್ಯೂಸ್. ಸೊ ಫ್ಯೂಸ್ನ ಉಪಯೋಗಗಳೇನು? ಅಂಡ್ ಅಗೇನ್ ಸಿ, ಇದೆಲ್ಲ ವೆರಿ ಸಿಂಪಲ್. ಅದೇ ಹೇಳ್ತೀನಲ್ಲ, ನಿಮಗೆ ಈ ಕ್ವಶನ್ಸ್ ಗೊತ್ತು ಅಂದರೆ ಮುಂದೆ ಓಡಿಸ್ರಿ, ಕ್ವಶನ್ ಗೊತ್ತಾ ಮುಂದೆ ಸೊಲ್ಯೂಷನ್ ನೋಡ್ಕೊಂಡು ಮುಂದೆ ಓಡಿಸ್ರಿ. ಫೈನ್. ಜೋಲ್ಸ್ ಲಾ, ಜೋಲ್ನ ನಿಯಮ ಮುಂದೆ ತೋರಿಸ್ತೀನಿ. ಆ್ಯಕ್ಚುಲಿ ಆವಾಗ ಕನ್ನಡದ್ದೇನಿದೆ ಹಂಗೆ ಬರೆಯೋಕ್ಕಾಗಲ್ಲ. ಸೊ ಕನ್ನಡ ಮೀಡಿಯಮ್ದು ತೋರಿಸ್ತೀನಿ ನೆಕ್ಸ್ಟು, ಸ್ಟೆಪ್ ಬೈ ಸ್ಟೆಪ್. ಇದನ್ನು ಕ್ಲೀನಾಗಿ ಹಿಂಗೆ ಬರೀರಿ. ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಕರೆಂಟ್ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್, ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ಕರೆಂಟ್, ಪ್ರಪೋರ್ಷನಲ್ ಟು ದ ಟೈಮ್ ಫಾರ್ ವಿಚ್ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಕ್ಲೀನಾಗಿ ಹಿಂಗೆ ಬರೀರಿ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಸೊ ಸೀರೀಸ್ ಕಾಂಬಿನೇಷನ್ ಏನು, ಪ್ಯಾರಲಲ್ ಕಾಂಬಿನೇಷನ್ ಏನು, ಹಿಂದೆನೂ ಡಿಸ್ಕಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಜೋಲ್ನ ಪರಿಣಾಮದ ನಿಯಮವನ್ನು ನಿರೂಪಿಸಿ. 3 ಪಾಯಿಂಟ್ ಕ್ಲೀನಾಗಿ ಬರೀಬೇಕು. ಆ್ಯಂಡ್ ಲಾಸ್ಟಲ್ಲಿ ಫಾರ್ಮುಲಾ ಬರೀಲೇಬೇಕು. ವಿತೌಟ್ ಫಾರ್ಮುಲಾ ಅರ್ಧ ಮಾರ್ಕ್ಸ್ ಹೋಯ್ತು. ಫಾರ್ಮುಲಾ ಅರ್ಧ ಮಾರ್ಕ್ಸ್ ಇರುತ್ತೆ. ಓಕೆ. ಸೊ ಸರಣಿ ಜೋಡಣೆ, ಸಮಾಂತರ ಜೋಡಣೆ, ಡಿಫ್ರೆನ್ಸಸ್. ಓಕೆ. ಸೊ ಆ್ಯಂಡ್ ಅಗೇನ್ ಮ್ಯಾಕ್ಸ್ವೆಲ್ ಥಂಬ್ ರೂಲು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಇದೆಲ್ಲ ನೋಡ್ಕೊಳ್ಳೇಬೇಕು. ಸೊ ಇಲ್ಲಿ ಹೇಳಬೇಕಾದ್ರೆ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡಿರುವಂತೆ ಭಾವಿಸಿಕೊಂಡರೆ, ಇಮ್ಯಾಜಿನ್. ಸೊ ಇಫ್ ಯು ಆರ್ ಹೋಲ್ಡಿಂಗ್ ಕರೆಂಟ್ ವಿತ್ ಯುವರ್ ಥಂಬ್ ಪಾಯಿಂಟ್, ಸೊ ಇಮ್ಯಾಜಿನ್, ಇಲ್ಲಿ ಇಮ್ಯಾಜಿನ್ ಅಂತ ಬರೀರಿ. ಬಿಕಾಸ್ ಯು ಕ್ಯಾನಾಟ್ ಹೋಲ್ಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇಮ್ಯಾಜಿನ್. ಓಕೆ, ಫೈನ್. ಸೊ ಅಂದ್ಕೊಳ್ರಿ. ಸೊ ಇದೇನಾಗುತ್ತೆ, ಕರೆಂಟ್ ಡೈರೆಕ್ಷನ್ನು, ಮಿಕ್ಕಿದಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ. ಆ್ಯಂಡ್ ಅಗೇನ್ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ? ಸೊ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ.
ಯಾಕೆ? ಸೊ ಯಾಕೆ ಅಂದರೆ, ಸೊ ಇನ್ ಕೇಸ್ ಛೇದಿಸಿದರೆ ಸೊ ಏನಾಗುತ್ತೆ, ಇಲ್ಲೊಂದು ಕಾಂಪಾಸ್ ಇಡ್ತೀವಿ. ಸೊ ಈ ಕಾಂಪಾಸ್ ನೀಡಲ್ ಎರಡು ಕಡೆ ಒಂದೇ ಸಲ ಡಿಫ್ಲೆಕ್ಟ್ ಆಗಬೇಕು, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಅದನ್ನೇ ಕ್ಲೀನಾಗಿ ಒಂದು 2 ಲೈನ್ ಇದೆ, 2 ಲೈನ್ ಬರೀರಿ. ಕೇಳಿದ್ರೆ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಅಗೇನ್ ಹಿಂದೆ 2 ಮಾರ್ಕ್ಸ್ ಕೇಳ್ತಿದ್ರು, ಈಗ ಅದನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಇಫ್ ದೇ ಡಿಡ್, it would mean that at the point of intersection compass needle would point toward two direction, which is not possible. ಸೊ ಒಂದು ವೇಳೆ ಛೇದಿಸಿದರೆ ಏನಂತ ಬರೀರಿ, ವಿಚ್ ಇಸ್ ಲಾಸ್ಟಲ್ಲಿ ಬರೀಬೇಕು, ಆದರೆ ಅದು ಸಾಧ್ಯವಿಲ್ಲ. ಓಕೆನಾ? ನೆಕ್ಸ್ಟ್ ಸಾಲಿನಾಯ್ಡ್ ಅಂದರೆ ಏನು? ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸೇ ಕೊಟ್ಟಿಲ್ಲ, ಇಂಪಾರ್ಟೆಂಟ್. ಅದು ಬಿಟ್ಟರೆ ಹೆಂಗಾಗತ್ತೆ ಹೇಳ್ರಿ, ತೋರಿಸ್ತೀನಿ. ಸೊ ಸಾಲಿನಾಯ್ಡ್ ಅಂದರೆ ಏನು? ಸಾಲಿನಾಯ್ಡ್ ಅಂದರೆ ಇನ್ಸುಲೇಟೆಡ್ ಕಾಪರ್ ವೈರ್. ಸೊ ಇದಕ್ಕೆ ಅಗೇನ್ ಪಾಯಿಂಟ್ಸ್ ಏನೇನು ಅಂತ ಕೀವರ್ಡ್ಸ್ ತೋರಿಸ್ತೀನಿ. ಅದು ಕೀವರ್ಡ್ಸ್ ವೆರಿ 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 ಇಂಪಾರ್ಟೆಂಟ್. ಆ ಕೀವರ್ಡ್ಸ್ ಇರಲೇಬೇಕು. ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟನ್ಸ್, ಮೆನಿ ಸರ್ಕ್ಯುಲರ್ ಟನ್ಸ್, ಒಂದಲ್ಲ ಮೆನಿ. ಇನ್ಸುಲೇಟೆಡ್ ಕಾಪರ್ ವೈರ್, ಇನ್ಸುಲೇಟ್ ಆಗಿರಬೇಕು. ಇನ್ ದ ಶೇಪ್ ಆಫ್ ಸಿಲಿಂಡರ್. ಸೊ ಇನ್ಸುಲೇಟ್ ಮಾಡಿರ್ತೀವಿ, ಇನ್ ದ ಶೇಪ್ ಆಫ್ ಸಿಲಿಂಡರ್ನ ಸುತ್ತುತ್ತೀವಿ, ಮುಗೀತು. ಓಕೆ. ಸೊ ಅನೇಕ ಸುರಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸಾಲಿನಾಯ್ಡ್ ಎನ್ನುವರು. ಇಲ್ಲಿ ಇನ್ಸುಲೇಟೆಡ್ ಅಂತ ಬರೀಬೇಕು. ಇನ್ಸುಲೇಟೆಡ್ ಅಂದರೆ ಏನು, ಅದನ್ನು ಹೊರಗೆ ಏನು ಮಾಡ್ತಾರೆ, ಒಂದಕ್ಕೊಂದು ಶಾಕ್ ಹೊಡಿಬಾರ್ದು ಅಂತ. ಓಕೆ, ಅದು ಟೆಕ್ಸ್ಟ್ ನೋಡ್ಕೊಡ್ರೆ, ಅದು ಕೀವರ್ಡ್ ಇಲ್ಲಿ ಕನ್ನಡದಲ್ಲೆಲ್ಲೋ ಮಿಸ್ ಆಗಿದೆ ಸಾರಿ. ಸಾಲಿನಾಯ್ಡ್ ಎನ್ನುವರು, ಇನ್ಸುಲೇಟೆಡ್ ಇಲ್ಲಿ ಮಿಸ್ ಆಗಿದೆ. ಓಕೆ. So current carrying solenoid can be used to magnetize a piece of magnet like soft iron and placed inside. So ಹೆಂಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಕನ್ವರ್ಟ್ ಮಾಡ್ತಾರೆ. ಓಕೆ. ಆ್ಯಂಡ್ ಸೊ ಸೆರೆಬಲಮ್ ಏನು, ಸೊ ಇದೆಲ್ಲ ನೋಡೋಣವಾ? ಸೊ ಇಷ್ಟೇ ಅಲ್ಲ, ಇನ್ನೂ ಇದೆ ಸರ್, ಇನ್ನೂ ಡೈರೆಕ್ಟಾಗಿ ಬಯಾಲಜಿಗೆ ಜಿಗಿದ್ರಲ್ಲ ಅಂತ ಅನ್ಕೋಬೇಡ್ರಿ. ಫಿಸಿಕ್ಸ್ ಇನ್ನೂ ಇದೆ, ಯಾಕಂದರೆ ಲೈಟು ಹೆಂಗೆ ಬಿಡೋಕ್ಕಾಗತ್ತೆ ಹೇಳೋದಲ್ಲ. ಸೊ ನಾನು ಏನಕ್ಕೆ ಮಧ್ಯದಲ್ಲಿ ಹಾಕಿದೆ ಅಂದರೆ ಬಯಾಲಜಿನೂ ಇದೆ, ಆದರೆ ಒಂದಿಲ್ಲ, ಅದು ಬೇಕು ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ ಅಗೇನ್. ಓಕೆ. ಸೊ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಇಟ್ ಫಂಕ್ಷನ್ಸ್ ಬೇಕಲ್ಲ, ಪ್ರತಿಯೊಂದ್ರದ್ದು ನೋಡ್ಕೊಳ್ರಿ. ಹೈಪೋಥಾಲಮಸ್, ಮೆಡುಲಾ ಆಬ್ಲಾಂಗೇಟಾ, ಪಾನ್ಸು, ಸೆರೆಬ್ರಮ್, ಸೆಲೆಬಲಮ್. ಸೊ ಪ್ರತಿಯೊಂದು ವೆರಿ 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 ಇಂಪಾರ್ಟೆಂಟ್. ಓಕೆ. ಥಲಾಮಸ್, ಹೈಪೋಥಲಾಮಸ್, ಮೆದುಳು, ಅನುಮಸ್ತಿಕ, ಪಾನ್ಸು, ಮೆಡುಲಾ ಆಬ್ಲಾಂಗೇಟಾ. ಸೈಡಿಗೆ ಬರ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ನಾನು ಬರೋಲ್ಲ, ಯಾಕಂದರೆ ನಾನು ಬಂದರೆ ಮತ್ತೆ ಟೆಕ್ಸ್ಟ್ ಹೋಗುತ್ತೆ. ಓಕೆ. ಆ್ಯಂಡ್ ಅಗೇನ್ ಬ್ಯಾಕ್ ಟು ಫಿಸಿಕ್ಸ್, ಯಾಕಂದರೆ ಎಲ್ಲದು ಇದೆ ಅಂತ ತೋರಿಸೋದಕ್ಕೆ ನಾನು ಹಾಕಿದ್ದು. ಓಕೆನಾ? ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫ್ಲೋ ಆಫ್ ಕರೆಂಟ್ ಇನ್ ಎ ಸಾಲಿನಾಯ್ಡ್. ವಾಟ್ ಆರ್ ದ 2 ಮೆಥಡ್ಸ್ ಇನ್ಕ್ರೀಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್? Properties of magnetic field line inside the solenoid. Current carrying solenoid. ಅವ್ರು ಬರೀ ಸಾಲಿನಾಯ್ಡ್ ಕೇಳಿಲ್ಲ, ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್. ಏನಂತಿದ್ದಾರೆ? ಸಿಮಿಲರ್ ಟು ದಟ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಬಾರ್ ಮ್ಯಾಗ್ನೆಟ್. ಸರ್ ಬಾರ್ ಮ್ಯಾಗ್ನೆಟ್ ಪ್ರಾಪರ್ಟೀಸ್ ನೋಡೋಣ. ಸೊ ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು? ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡಬೇಕು, ಕರೆಂಟ್ನ ಜಾಸ್ತಿ ಮಾಡಬೇಕು. ಓಕೆ. ಪ್ರವಾಹದಿಂದ ಸಾಲಿನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಬಾರ್ ಮ್ಯಾಗ್ನೆಟಲ್ಲಿ ಏನಿರುತ್ತೆ? ದಂಡಾಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ ಇರುತ್ತದೆ. ಒಳಭಾಗದಲ್ಲಿ ಏನಿರುತ್ತದೆ? ಏಕರೂಪದಲ್ಲಿ ಇರುತ್ತದೆ. ಸೊ ಜಾಸ್ತಿ ಹೆಚ್ಚು ಮಾಡಬೇಕು ಅಂದರೆ ಏನೇನು ಹೇಳಿದ್ದೀನಿ. ಓಕೆ. ಸೊ ರೀಸನ್ಸ್ ಫಾರ್ ಓವರ್ಲೋಡಿಂಗ್ ನೋಡಿದ್ವಿ. ವರ್ಕಿಂಗ್ ಆಫ್ ಅರ್ತ್ ವೈರ್ ವೆರಿ ಇಂಪಾರ್ಟೆಂಟ್. ಅರ್ತ್ ವೈರ್ ಸೊ ಏನಕ್ಕೆ ಯೂಸ್ ಮಾಡ್ತೀವಿ? ಮೆಟಾಲಿಕ್ ಬಾಡಿ ಇತ್ತು ಅಂದರೆ ಅರ್ತ್ ವೈರ್ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟು ಲೀಕೇಜ್ ಆಯಿತು, ಕರೆಂಟ್ ಏನಾದರೂ ಶಾಕ್ ಹೊಡಿಬಾರ್ದು ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಸೊ ಏನೇನು ಚೆಕ್ ಮಾಡಿರಿ. ಸೊ ಏನೇನು ಓವರ್ಲೋಡ್ ಉಂಟಾಗಲು ಕಾರಣಗಳ ನೋಡಿದ್ದೀವಿ ಆಗಲೇ. ಸೊ ಆ್ಯಕ್ಚುಲಿ ಹಿಂದೆ ಇಂಗ್ಲೀಷ್ ಮೀಡಿಯಮ್ ನೋಡಿದ್ವಲ್ಲ. ಸೊ ಇಲ್ಲಿ ಕನ್ನಡ ಮೀಡಿಯಮ್ ಏನು? ಸಜೀವ ತಂತಿ, ತಟಸ್ಥ ತಂತಿ ಒಂದಕ್ಕೊಂದು ಬರಬಾರ್ದು. ಇದು ನೋಡೋದಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಇದು. ಭೂ ಸಂಪರ್ಕ ತಂತಿಯ ಕಾರ್ಯ. ಸೊ ಏನು? ಲೋಹದ ಮೇಲ್ಮೈ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ಸೊ ಸೋರಿಕೆ ಉಂಟಾಗದಂತೆ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರ ತೀವ್ರತೆ ವಿದ್ಯುತ್ ಅಪಘಾತವಾಗುವುದಿಲ್ಲ. ಓಕೆನಾ?
ನೆಕ್ಸ್ಟು ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಇದು ಹೋಗೋದಕ್ಕಿಂತ ಮುಂಚೆ ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಏನೇನು ನಾರ್ತು ಸೌತು. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನಾರ್ತಿಂದ ಸೌತ್ಗೆ ಹೋಗುತ್ತೆ, ನಾರ್ತಿಂದ ಸೌತ್ಗೆ ಹೋಗುತ್ತೆ, ಒಂದು ಲೂಪ್ ಆಗುತ್ತೆ. ನೆಕ್ಸ್ಟ್ ಒಳಗೆ ಸೌತಿಂದ ನಾರ್ತ್ ಹೋಗುತ್ತೆ, ಪ್ಯಾರಲಲ್ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ. ಸೊ ಮ್ಯಾಗ್ನೆಟಿಂದ ದೂರ ಹೋದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಮ್ಮಿ ಆಗುತ್ತೆ, ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೊ ಪೋಲ್ಸಲ್ಲಿ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ. ಸೊ 4-5 ಪಾಯಿಂಟ್ ಇದೆ, ಕ್ಲೀನಾಗಿ ನೋಡ್ಕೊಳ್ರಿ, ಬರೀರಿ. ವೆರಿ 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 ಇಂಪಾರ್ಟೆಂಟ್. ಓಕೆ. ಸೊ ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್. ಅಗೇನ್ ಇದನ್ನು ಯಾಕೆ ಕೊಟ್ಟಿದ್ದೀನಿ ಅಂದರೆ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಾನು ಹೇಳೋದೇನಿದೆ ನೀವು ಬೈ ಹ್ಯಾಟ್ ಮಾಡಬೇಕು. ದಯವಿಟ್ಟು ಬೈ ಹ್ಯಾಟ್ ಮಾಡಿರಿ. ಸರ್ ಏನಿದು ಬೈ ಹ್ಯಾಟ್ ಅಂತಿದ್ದೀರಾ? ಹೌದು, ಬಿಕಾಸ್ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡಬಾರ್ದು. ಸೊ ಹೆಂಗಿದೆ ಹಾಗೆ ಬರೀಬೇಕು. ಓಕೆನಾ? ಆ್ಯಂಡ್ ಅಗೇನ್ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಆ್ಯಂಡ್ ಅಗೇನ್ ಇದು ಬರಿಬೇಕಾದ್ರೆ ಏನು, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ, ವೆರಿ ಇಂಪಾರ್ಟೆಂಟ್, ಲೈಟ್ ಆಫ್ ಗಿವನ್ ಕಲರ್ ಆ್ಯಂಡ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ. ಇದು ಬರೀಲೇಬೇಕು. ಎಷ್ಟೊಂದು ಜನ ಇದನ್ನು ಮಿಸ್ ಮಾಡಿಬಿಡ್ತೀರಾ. ಸೊ ಇಲ್ಲಿ ಅಷ್ಟೇ ಬರೀತೀರಾ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಕಾನ್ಸ್ಟೆಂಟ್, ಮುಗೀತು. ದಿಸ್ ಈಸ್ ಇಂಪಾರ್ಟೆಂಟ್. ಸಾಕಷ್ಟು ಜನ ನೋಡಿದ್ದೀನಲ್ಲ, ಇದೇ ಬರೆಯಲ್ಲ ಆ್ಯಂಡ್ ಮಾರ್ಕ್ಸ್ ಇಲ್ಲ. ಬಿಕಾಸ್ ಇದು ಇಂಪಾರ್ಟೆಂಟ್. ಇದು ನಿಮಗೆ ಕೊಟ್ಟಿದ್ರು ಗ್ರೀನ್ ಕಲರ್ದು ಒಂದು ಪ್ರಿಪ್ರೇಟ್ರಿಲಿ ಕೊಟ್ಟಿದ್ರು ಇಲ್ಲೋ. ಸೊ ಗ್ರೀನ್ ಕಲರ್, ಸೊ ಒಂದು ಅದು ಎಕ್ಸಾಮಲ್ಲಿ, ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಒಂದು ಇಲ್ಲಿ ಗ್ರೀನ್ ಸ್ಲ್ಯಾಬ್ ಇತ್ತು, ಗ್ರೀನ್ ಕಲರ್ದು. ಸೊ ಒಳಗೆ ಹೋಗೋದು ಯಾವುದು, ಗ್ರೀನ್ ಹೋಗುತ್ತೆ. ಬೇರೆ ಕಲರ್ ಬಂತು ಅಂದರೆ ಬೇರೆ ಆಗುತ್ತೆ. ಸೊ ಅದಕ್ಕೆ ದಿಸ್ ಚೇಂಜಸ್ ಫಾರ್ ಡಿಫ್ರೆಂಟ್ ಕಲರ್. ಸೊ ಇದು ಬರೀಲೇಬೇಕು. ಓಕೆನಾ? ನೆಕ್ಸ್ಟು ಪದನ ಸೈನ್ ಮತ್ತು ಅನುಪಸ್ಥಿತಿಯಲ್ಲಿ ಇರುತ್ತದೆ. ಇಲ್ಲಿ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನಿರ್ದಿಷ್ಟ ನೀಡುವ ಜೋಡಿ ಮಾಧ್ಯಮಗಳಿಗೆ. ಸೊ ಇದು ಬೇಕೇ ಬೇಕು, ಯಾಕೆ ಅಂತ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟು ಲೆನ್ಸ್ ಯೂಸ್ ಟು ಕರೆಕ್ಟ್ ದ ಐ ಡಿಫೆಕ್ಟು. ಸೊ ಹ್ಯೂಮನ್ ಆಗಿ ಬಂದೆ, ಬಟ್ ಸರ್ ಲೈಟಲ್ಲಿ ಇಷ್ಟನಾ? ಇದ್ರ ಜೊತೆಗೆ ಇಮೇಜ್ ಫಾರ್ಮೇಷನ್ ಮಿಸ್ ಮಾಡ್ತೀರಾ? ಮಾಡೋಕ್ಕಾಗತ್ತಾ? ಬಿಕಾಸ್ ಇಮೇಜ್ ಫಾರ್ಮೇಷನ್ 2 ಅಥವಾ 3 ಮಾರ್ಕ್ಸ್ ಪಕ್ಕಾ ಫಿಕ್ಸ್ ಕ್ವಶನ್. ಇಮೇಜ್ ಫಾರ್ಮೇಷನ್ ಪಕ್ಕಾ ಫಿಕ್ಸ್ ಕ್ವಶನ್, 2 ಅಥವಾ 3 ಮಾರ್ಕ್ಸ್. ಓಕೆ. ಸೊ ಇದ್ರ ಜೊತೆಗೆ ಪ್ರತಿಯೊಂದು ದಯವಿಟ್ಟು ಪ್ರತಿಯೊಂದ್ರದ್ದು ಡೆಫಿನೇಷನ್. ಆಪ್ಟಿಕಲ್ ಸೆಂಟರ್ ಅಂದರೆ ಏನು, ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು, ಫೋಕಲ್ ಲೆಂತ್ ಅಂದರೆ ಏನು, ನೆಕ್ಸ್ಟು ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು. ಸೊ ಪ್ರತಿಯೊಂದು ನೋಡ್ಕೊಳ್ರಿ. ಪ್ರಿನ್ಸಿಪಲ್ ಫೋಕಸ್ ಬೇರೆ, ಫೋಕಲ್ ಲೆಂತ್ ಬೇರೆ, ಎರಡು ಡಿನೋಟ್ ಮಾಡೋದು ಬೇರೆನೆ. ಓಕೆ. ಸೊ ಡೆಫಿನೇಷನ್ಸ್ ಪ್ರತಿಯೊಂದ್ರದ್ದು ನಾನು ಆ್ಯಂಡ್ ಅಗೇನ್ ಇದನ್ನು ಪ್ರತಿ ಪ್ರಿಪ್ರೇಟರಿ ಎಕ್ಸಾಮ್ ಹಿಂದಿನ ದಿವಸನೂ ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ. ಸೊ ಬಿಕಾಸ್ ಪ್ರತಿ ಪ್ರಿಪ್ರೇಟರಿ ಎಕ್ಸಾಮಲ್ಲೂ ಕೇಳ್ತಿದ್ದಾರೆ, ನೆಕ್ಸ್ಟು ಕೇಳ್ತಾರೆ. ಓಕೆನಾ? ಸೊ ಆ್ಯಂಡ್ ಅಗೇನ್ ಸೊ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ವೆರಿ 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 ಇಂಪಾರ್ಟೆಂಟ್. ಸೊ ಇದನ್ನೇ ಬೇರೆ ಥರ ಕೇಳ್ಬೋದು, ಅಂದರೆ ಡಯಾಗ್ರಾಮ್ ಕೊಟ್ಟು ಕೇಳಿದ್ದಾರೆ. ಸೊ ಏನು ರೀಸನ್ಸ್ ಏನು, ಇದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು. ಓಕೆ. ಏನೋ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಕೇಳ್ತಾರೆ. ಇದನ್ನು ಕರೆಕ್ಟ್ ಮಾಡೋದಕ್ಕೆ ಏನೇನು ರೀಸನ್ಸ್ ಏನು. ಓಕೆ. ಸೊ ವಾಟ್ ಈಸ್ ಟಿಂಡಲ್ ಎಫೆಕ್ಟ್? ಸೊ ಟಿಂಡಲ್ ಎಫೆಕ್ಟ್ ಅಂದರೆ ಏನು, ಅಥವಾ ದಟ್ ಬೆಂಡ್ಸ್ ದ ಲೀಸ್ಟ್. ಸೊ ಲೀಸ್ಟ್ ಯಾವುದು? ರೆಡ್. ಬೆಂಡ್ಸ್ ದ ಮೋಸ್ಟ್ ಯಾವುದು? ವೈಲೆಟ್. ಸೊ ಬಿಳಿಯ ಬೆಳಕು ಪಟ್ಟೆ ಕನಿಷ್ಠವಾಗಿ ಕೆಂಪು, ನೆಕ್ಸ್ಟು ಮತ್ತು ಗರಿಷ್ಠವಾಗಿ ವೈಲೆಟ್. ಓಕೆ. ಸೊ ಕನಿಷ್ಠವಾಗಿ ಅದು ಕೆಂಪು, ನೇರಳೆ. ಓಕೆ ನಾವು ಸೊ ಟಿಂಡಲ್ ಎಫೆಕ್ಟು. ನೆಕ್ಸ್ಟು ಡಿಸ್ಪರ್ಷನ್ ಅಂದರೆ ಏನು? ಡಿಸ್ಪರ್ಷನ್ ಅಂದರೆ ಏನು? ನೆಕ್ಸ್ಟು ಸ್ಕ್ಯಾಟರಿಂಗ್
ಸ್ಕ್ಯಾಟ್ರಿಂಗ್ ಅಂದರೆ ಏನು, ಡೆಫಿನೇಷನ್ಸ್. ಓಕೆ, ನ್ಯೂಟನ್ ಎಕ್ಸ್ಪೆರಿಮೆಂಟ್. ಇಸ್ ದೇರ್ ಎನಿ ಪಾಸಿಬಿಲಿಟಿ ನೀವು ನ್ಯೂಟನ್ ಎಕ್ಸ್ಪೆರಿಮೆಂಟ್ನ ಮಿಸ್ ಮಾಡೋದಕ್ಕೆ? ಸೊ ನ್ಯೂಟನ್ ಎಕ್ಸ್ಪೆರಿಮೆಂಟ್ ಒಂದೇ ಅಲ್ಲ, ಬರೀ ಡಿಸ್ಪರ್ಷನ್ ಅಂದರೆ ನ್ಯೂಟನ್ ಎಕ್ಸ್ಪೆರಿಮೆಂಟು ಬರೀ ಹಿಂಗೆ ಕೇಳ್ತಿಲ್ಲ, ಇದರಲ್ಲೂ ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಿದ್ದಾರೆ. ಸೊ ಕೆನಾಟ್ ಮಿಸ್. ಓಕೆ, ನೆಕ್ಸ್ಟು ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳು ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ. ಸೊ ಏನು ಮಾಡ್ತಾನೆ, ಪಡೆಯಲು ಗಾಜಿನ ಪಟಕವನ್ನು ಬಳಸಿ ಮೊದಲ, ಅದೇ ಹಿಂದೆ ಹೇಳೋದಲ್ಲ ಅದೇ, ಫೈನ್. ಸೊ ಐ ಅಕಾಮಡೇಟ್ ಟು ಸಿ ಫಾರ್ ಆ್ಯಂಡ್ ನಿಯರ್ ಆಬ್ಜೆಕ್ಟ್ಸ್. ಹೆಂಗೆ, ಸೊ ದೂರ ನೋಡಬೇಕಾದ್ರೆ ಹತ್ತಿರ ನೋಡಬೇಕಾದ್ರೆ ಕಣ್ಣು ಹೆಂಗೆ ಚೇಂಜ್ ಮಾಡ್ಕೊಳತ್ತೆ. ಸೊ ನೆಕ್ಸ್ಟ್, ವೈ ಡು ಸ್ಟಾರ್ಸ್ ಟ್ವಿಂಕಲ್, ಎಕ್ಸ್ಪ್ಲೇನ್. ಸೊಲ್ಯೂಷನ್ ನೋಡೋಣ. ಬಟ್ ಸ್ಟಾರ್ಸ್ ಟ್ವಿಂಕಲ್ ಅನ್ಬೇಕಾದ್ರೆ ಸೊ ಪಾಯಿಂಟ್ ಸೈಜ್ಡ್ ಅಂತ ಬರೀಲೇಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಇದೆರಡು ಬರೀಲೇಬೇಕು. ಓಕೆ, ಸೊ ನೆಕ್ಸ್ಟು ಆಬ್ಜೆಕ್ಟ್ಸು. ಸೊ ಅಕಾಮಡೇಟ್, ದೂರ ನೋಡಬೇಕಾದ್ರೆ ಏನಾಗುತ್ತೆ, ಹತ್ತಿರ ನೋಡಬೇಕಾದ್ರೆ ಏನಾಗುತ್ತೆ. ನೆಕ್ಸ್ಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸು, ರಿಫ್ರಾಕ್ಷನ್. ಏನಕ್ಕೆ, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಹೇಳಿದ್ನಲ್ಲ. ಸೊ ಏನಾಗುತ್ತೆ, ಕಂಟಿನ್ಯೂಸ್ ರಿಫ್ರಾಕ್ಷನ್ ಆಗುತ್ತೆ. ಅಟ್ಮಾಸ್ಫಿಯರ್ ಬೆಂಡ್ಸ್, ಸೊ ಸ್ಟಿನ್ಸ್. ಸೊ ಇದು ದೂರ ಇರೋದ್ರಿಂದ ಪಾಯಿಂಟ್ ಸೈಜು ನೋಡ್ರಿ, ಪಾಯಿಂಟ್ಸ್ ಪ್ರತಿಯೊಂದು ಪಾಯಿಂಟ್ ಕೊಟ್ಟಿದ್ದೇನೆ. ಓಕೆ, ಸೊ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣು ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತದೆ. ನೀವು ಹೆಂಗೆ ಹೊಂದಾಣಿಕೆ ಮಾಡ್ಕೊತೀರಾ, ಕಣ್ಣು ಹಾಗೆ ಹೊಂದಾಣಿಕೆ ಮಾಡ್ಕೊಳುತ್ತೆ. ಹೌದೋ ಇಲ್ಲೋ ಹೇಳ್ರಿ. ಸೊ ಎಕ್ಸಾಮ್ ಬಂತು ಅಂದರೆ ಜಾಸ್ತಿ ಓದೋದು, ಎಕ್ಸಾಮ್ ಇಲ್ಲ ಅಂದರೆ ಆರಾಮಿರೋದು. ಸೊ ಹಂಗೆ ಕಣ್ಣು ಹಾಗೆ ಹೊಂದಾಣಿಕೆ ಮಾಡ್ಕೊಳುತ್ತೆ. ಹೌದೋ ಇಲ್ಲೋ. ಸೊ ನೆಕ್ಸ್ಟು, ನಕ್ಷತ್ರಗಳು ಮಿನುಗುತ್ತವೆ ಏಕೆ. ಯು ಆರ್ ಲೈಕ್ ಎ ಏನು ಶೈನಿಂಗ್ ಸ್ಟಾರ್ ಅಥವಾ ಟ್ವಿಂಕ್ಲಿಂಗ್ ಸ್ಟಾರ್. ಎಸ್. ನೆಕ್ಸ್ಟು, ಫಿನಾಮಿನನ್ ಆಫ್ ರೈನ್ಬೋ ಫಾರ್ಮೇಷನ್. ಹೆಂಗೆ ಕಲರ್ ಇದ್ದೀರೋ ನೀವು ಹಾಗೆ ಕಲರ್ ಲೆಟ್ ದ ರೈನ್ಬೋ ಆ ಥರ ಬ್ಯೂಟಿಫುಲ್ ಆಗಿ ಸುಂದರವಾಗಿರಲಿ ನಿಮ್ಮ ಬದುಕು. ಓಕೆ, ಆ್ಯಂಡ್ ಅಗೇನ್ ಇಲ್ಲಿ ರೈನ್ಬೋ ಫಾರ್ಮೇಷನ್ ಹೇಳಬೇಕಾದ್ರೆ, ಸೊ ವಾಟರ್ ಡ್ರಾಪ್ಲೆಟ್ ಆ್ಯಕ್ಟ್ಸ್ ಆ್ಯಸ್ ಪ್ರಿಸಮ್. ಓಕೆ, ಸೊ ನೆಕ್ಸ್ಟು, ಈ ವಾಟರ್ ಡ್ರಾಪ್ಲೆಟಲ್ಲಿ ಸನ್ಲೈಟ್ ಹೋಗುತ್ತೆ ವಿಚ್ ಇಸ್ ವೈಟ್ ಲೈಟ್. ಸೊ ಒಳಗೆ ಏನಾಗುತ್ತೆ, ಡಿಸ್ಪರ್ಷನ್ ಆಗುತ್ತೆ. ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಬರೀಬೇಕು. ನೆಕ್ಸ್ಟು ಇಲ್ಲಿ ಹೊರಗೆ ಬಂದು ಸ್ಕ್ಯಾಟ್ರಿಂಗ್ ಆಗುತ್ತೆ. ಸೊ ಇಲ್ಲೂ ಡಿಸ್ಪರ್ಷನ್ ಆಗಿ ಸ್ಕ್ಯಾಟ್ರಿಂಗ್ ಆಗುತ್ತೆ. ಓಕೆನಾ. ಸೊ ವಾಟರ್ ಡ್ರಾಪ್ಲೆಟ್ ಪ್ರಿಸಮು, ನೆಕ್ಸ್ಟ್ ಡಿಸ್ಪರ್ಷನು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನು. ಸೊ ಎಲ್ಲಿದೆ ಅಲ್ಲೇ ಕಾಣಿಸುತ್ತೆ. ಓಕೆ, ಸೊ ಪಾಯಿಂಟ್ಸ್ ಇದೆ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟು, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆ ವಿದ್ಯಮಾನವನ್ನು ವಿವರಿಸಿ. ಸೊ ಏನೇನಾಗುತ್ತೆ, ಸೊ ಹೇಳೋದಲ್ಲ. ಸೊ ಬಣ್ಣಗಳು ವೀಕ್ಷಣೆ ಕಣ್ಣನ್ನು ತಲುಪುತ್ತದೆ. ಓಕೆ, ಆಂತರಿಕ ಪ್ರತಿಫಲನದಿಂದಾಗಿ ಬರೀಲೇಬೇಕು. ವಾತಾವರಣ ಅತಿ ಸಣ್ಣ ನೀರಿನ ಹನಿಗಳಂತೆ ಸೂರ್ಯನ ಬೆಳಕನ್ನು ವರ್ಣ ವಿಭಜನೆಯಾಗಿದೆ. ಅತಿ ಸಣ್ಣ ನೀರಿನ, ಸೊ ಇಟ್ ಆಕ್ಟ್ಸ್ ಆಸ್ ಪ್ರಿಸಮ್. ಓಕೆ, ಕಿರುಪಟ್ಟಿಗಳಂತೆ ವರ್ತಿಸುತ್ತವೆ. ಓಕೆನಾ. ಸೊ ನಿಯರ್ ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್. ಸೊ ದೂರದೃಷ್ಟಿ, ಸಮೀಪ ದೃಷ್ಟಿ ಆಗಲು ಕಾರಣಗಳೇನು. ಸೊ ಮಯೋಪಿಯಾ ಕೇಳ್ಬೋದು, ಹೈಪರ್ ಮೆಟ್ರೋಪಿಯಾ ಕೇಳ್ಬೋದು. ದಿಸ್ ಜಸ್ಟ್ ಆನ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಸೊ ಮಯೋಪಿಯಾ ಅಂದರೆ ಏನು, ಸೊ ಏನೇನಾಗುತ್ತೆ, ದೂರ ನೋಡೋಕ್ಕಾಗಲ್ಲ, ಹತ್ತಿರ ನೋಡ್ಬೋದು. ನೆಕ್ಸ್ಟ್ ಕಾಸಸ್ ಏನು, ಕ್ಲೀನಾಗಿ ಬರೀಬೇಕು. ನೆಕ್ಸ್ಟ್ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡ್ತಾರೆ. ಸೊ ಪವರ್ ಆಫ್ ಅಕಾಮಡೇಷನ್ ಸಾಕಷ್ಟು ಸಲ ಕೇಳಿದ್ದಾರೆ, ಪವರ್ ಆಫ್ ಅಕಾಮಡೇಷನ್. ಓಕೆ, ಸೊ ಸಮೀಪ ದೃಷ್ಟಿ, ದೂರದೃಷ್ಟಿ. ಸೊ ಸಮೀಪ ದೃಷ್ಟಿ ಅಂದರೆ ಏನು, ಅದಾಗೋದಕ್ಕೆ ಕಾರಣಗಳೇನು. ಸೊ ಕಾರಣಗಳು ಮತ್ತು ಸರಿ ಮಾಡಲು ಯಾವ ಲೆನ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು. ಸೊ ಅದು ಹೇಳಿದ್ನಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಸೊ ಫಿಸಿಕ್ಸ್ ಮುಗೀತು, ಬಯಾಲಜಿ ನೋಡೋಣ. ಆ್ಯಂಡ್ ಅಗೇನ್ ಪ್ಲಾಂಟ್ ಹಾರ್ಮೋನ್ಸ್, ಆಕ್ಸಿನ್ಸ್, ಗಿಬರ್ಲಿನ್, ಸೈಟೋಕೈನಿನ್, ಸಬ್ಸಿಕ್ಟಿಕ್ ಆ್ಯಸಿಡ್. ಸೊ ಇದರಲ್ಲಿ ಒಂದಂತೂ ಒಂದೇ ಬರುತ್ತೆ, ಹೆಂಗಾದರೂ ಬರುತ್ತೆ. ಓಕೆ, ಸೊ ಆಕ್ಸಿನ್ನು, ಗಿಬರ್ಲಿನ್, ಸೈಟೋಕೈನಿನ್, ಆಪ್ಸಿಕ್ ಆ್ಯಸಿಡ್. ಸೊ ಆಕ್ಸಿನ್ ಅಂದರೆ ಏನು, ಹೆಲ್ಪ್ ಮಾಡುತ್ತೆ ನಿಮಗೆ ಪ್ಲ್ಯಾಂಟ್ಸ್ ಎಲಾಂಗೇಷನ್ಗೆ. ಸೊ ಆಕ್ಸಿನ್ ಹೆಲ್ಪ್ಸ್ ಇನ್ ದ ಎಲಾಂಗೇಷನ್ ಆಫ್ ಸೆಲ್ಸ್, ಬೆಂಡಿಂಗ್ ಆಫ್ ಸ್ಟೆಮ್ ಟುವರ್ಡ್ಸ್ ಲೈಟು. ಸೊ ಗಿಬರ್ಲಿನ್ಸ್ ಏನು ಮಾಡುತ್ತೆ, ಸೊ ಗ್ರೋತ್ ಆಫ್ ದ ಸ್ಟೆಮ್ ಆ್ಯಂಡ್ ಫ್ಲವರ್. ಸೊ ಅಂದರೆ ಹಿಂಗೆ ಅಗಲ. ಸೊ ಪ್ರಮೋಟ್ ಸೆಲ್ ಡಿವಿಷನ್ಸ್, ಹೆಲ್ಪ್ಸ್ ಇನ್ ರ್ಯಾಪಿಡ್ ಸೆಲ್ ಡಿವಿಷನ್. ಫ್ರೂಟ್ಸು, ಸೀಡ್ಸಲ್ಲಿ ಸೈಟೋಕೈನಿನ್ಸ್ ಇರುತ್ತೆ. ಇದೇ ರಿವರ್ಸ್ ಕೇಳ್ಬೋದು. ಸೊ ಫ್ರೂಟ್ಸು, ಸೀಡ್ಸಲ್ಲಿ ಯಾವ ಹಾರ್ಮೋನು ಹೆಲ್ಪ್ ಮಾಡುತ್ತೆ.
ಸೊ ಓಪನಿಂಗ್ ಆನ್ ಸ್ಟೊಮ್ಯಾಟಾ ಹೆಲ್ಪ್ ಮಾಡೋದು ಯಾವುದು? ಸೊ ಆಪ್ಸಿಸಿಕ್ ಆ್ಯಸಿಡ್, ಇದೆಲ್ಲ ಬೇಡವೇ ಬೇಡ, ಎಲೆ ಉದುರೋಗು ಆಪ್ಸಿಸಿಕ್ ಆ್ಯಸಿಡ್, ಇನ್ನೊಂದು ಯಾವುದೋ ಬಿದ್ದೋಗು ಆಪ್ಸಿಸಿಕ್ ಆ್ಯಸಿಡ್. ಸೊ ಎಷ್ಟು ಬೆಳಿಬೇಕೋ ಅಷ್ಟು ಬೆಳಿಬೇಕು, ಇದು ನಿಲ್ಲಿಸುತ್ತೆ ಆಪ್ಸಿಸಿಕ್ ಆ್ಯಸಿಡ್. ಓಕೆ, ಹೆಲ್ಪ್ಸ್ ಇನ್ ದ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ಡ್ಯೂರಿಂಗ್ ನೈಟ್. ಓಕೆ, ಇದೇನು ಬೇಡ, ಬಟ್ ಹೇಳ್ತಿರೋದು. ನೆಕ್ಸ್ಟು, ಸೊ ಅಗೇನ್ ಗ್ಲ್ಯಾಂಡ್ಸು, ಸೊ ಪಿಟ್ಯೂಟರಿ, ಥೈರಾಯ್ಡು, ಅಡ್ರಿನಲ್ಲು, ಪ್ಯಾನ್ಕ್ರಿಯಾಸು, ಟೆಸ್ಟಿಸು, ಓವರಿಸು. ಸೊ ಏನೇನು ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ, ಸೊ ಅದು ಏನೇನು ಹೆಲ್ಪ್ಫುಲ್ಲು, ಎಸ್ಪೆಷಲಿ ಇನ್ಸುಲಿನ್ನು, ಬ್ಲಡ್ ಶುಗರ್ ಲೆವೆಲ್ಲು. ಸೊ ಅಡ್ರಿನಾಲಿನ್ ಭಯ ಆದಾಗ, ಹಾರ್ಟ್ ಬೀಟ್, ರೆಸ್ಪಿರೇಷನ್, ಬ್ಲಡ್ ಪ್ರೆಷರ್, ಎಮರ್ಜೆನ್ಸಿ ಸಿಚುಯೇಷನ್. ಥೈರಾಕ್ಸಿನ್ನು, ಮೆಟಬಾಲಿಸಮ್ ಇನ್ ದ ಬಾಡಿ. ಸೊ ನೆಕ್ಸ್ಟು ಆ್ಯಂಡ್ ಅಗೇನ್ ಇನ್ಸುಲಿನ್, ಸರಿ ಅದು ನಿಮಗಿಲ್ಲಿ ಇದನ್ನೇ ಥೈರಾಯ್ಡು, ಹೈಪರ್ ಥೈರಾಯ್ಡು. ಸೊ ಇಲ್ಲಿ ಗಾಯ್ಟರ್ ಫಾರ್ಮೇಷನ್ ಥೈರಾಯ್ಡು. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ಸು ಚಿಲ್ಡ್ರನ್ಸ್ ಆ್ಯಂಡ್ ಅಡಲ್ಟ್ಸು ಗ್ರೋತ್ ಹೆಲ್ಪ್ ಮಾಡುತ್ತೆ. ಸೊ ಟೆಸ್ಟಿಸು, ಓವರಿಸು. ಆ್ಯಂಡ್ ದೆರ್ ಈಸ್ ಹೈಯರ್ ಚಾನ್ಸಸ್ ಇದೆರಡರಿಂದನೂ ಕೇಳೋದು ಒಂದು ಕ್ವಶನ್ ಆದ್ರೂ. ಓಕೆ, ನಾನು ಅಗೇನ್ ಫಾಸ್ಟಾಗಿ ಯಾಕೆ ಹೋಗ್ತಿದ್ದೀನಿ ಅಂದರೆ, ಐ ಗೆಸ್ ಇದನ್ನು ನೋಡ್ಕೊಂಡಿರ್ತೀರ, ಬಟ್ ಇನ್ನೊಂದು ಸಲ ನೋಡ್ಕೊಳ್ಳಿ ಇನ್ ಕೇಸ್ ನೋಡಿಲ್ಲ ಅಂದರೆ. ಓಕೆ, ಸೊ ಜಸ್ಟ್ ಚೆಕ್ ಮಾಡಿರಿ, ಬಿಕಾಸ್ ಹೇಳಿದ್ದೆ ನೀವೆಲ್ಲೋ ಕೇಳಿರ್ತೀರ, ಸ್ಕೂಲಲ್ಲೂ ಹೇಳಿರ್ತಾರೆ. ವೈ ಟು ಅಗೇನ್ ವೇಸ್ಟ್ ಟೈಮ್, ಹೌದೋ ಇಲ್ಲೋ? ಸೊ ಟೈಮ್ ಇಸ್ ಪ್ರಿಷಿಯಸ್. ಯಾವ್ದು ಇಂಪಾರ್ಟೆಂಟು ಅದನ್ನು ನಾನು ಸಾಲ್ವ್ ಮಾಡ್ತೀನಿ, ನೋಡಿರ್ತೀರ. ಸೊ ಅದಕ್ಕೆ ಹೇಳ್ತಿರೋದು, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಚೆಕ್ ಮಾಡಿರಿ, ಪ್ರತಿಯೊಂದು ನಾನೇ ಸಾಲ್ವ್ ಮಾಡಿರ್ತೀನಿ. ಸೊ ಕಾಂಪೊನೆಂಟು, ಸೊ ಪ್ಲಾಸ್ಮಾ, ರೆಡ್ ಬ್ಲಡ್ ಸೆಲ್ಸು, ವೈಟ್ ಬ್ಲಡ್ ಸೆಲ್ಸು, ಪ್ಲೇಟ್ಲೆಟ್ಸು, ಸೊ ಏನೇನು ಅದ್ರ ಯೂಸಸ್ಸು. ಓಕೆ, ನೆಕ್ಸ್ಟು ಸೇಮ್ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ನೆಕ್ಸ್ಟು ಪ್ಲಾಸ್ಮಾ. ಓಕೆನಾ? ಸೊ ಲಾಸ್ಟು ಪ್ರೋಸ್ಟೇಟ್ ಗ್ಲ್ಯಾಂಡು, ಪೆನಿಸು, ಸ್ಕ್ರಾಟಮ್ಮು, ಸೊ ಹತ್ರ ಎಲ್ಲ ನೋಡಿದ್ದೀವಿ. ಓಕೆ, ಸೊ ಅದೇ ಓವರಿಸು, ಫ್ಯಾಲೋಪಿಯನ್ ಟ್ಯೂಬ್, ಯೂಟ್ರಸ್ಸು, ವೆಜಿನಾ. ಸೊ ಅದ್ರದ್ದು ಫಂಕ್ಷನ್ಸು. ಸೊ ಇಲ್ಲಿ ಬಂದಾಗ ಫಂಕ್ಷನ್ಸು. ಸೊ ಆ್ಯಂಡ್ ಅಗೇನ್ ಇಲ್ಲೂ ಬಂದಾಗ ನಾವು ನೋಡಿದ್ದು ಫಂಕ್ಷನ್ಸು. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಪ್ರತಿಯೊಂದು ಫಂಕ್ಷನ್ಸು. ಓಕೆ, ಸೊ ಈಗ ಸರ್ ಕೆಮಿಸ್ಟ್ರಿ ಎಲ್ಲಿ ಅಂದರೆ, ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಕೆಮಿಸ್ಟ್ರೀಲಿ ಕೆಲವೊಂದಂತೂ ಅಗೇನ್ ಇಂಪಾರ್ಟೆಂಟ್ ಅಂತ ಏನಿದೆ ಅದನ್ನ ಹೇಳ್ತೀನಿ, ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಅಂದರೆ 1 ಮಾರ್ಕ್ಸ್. ನೀವು ಕ್ವಶನ್ ಪೇಪರ್ಸ್ನ ನೋಡಿದ್ರಿ ಅಂದರೆ ಕೆಮಿಸ್ಟ್ರಿಯಲ್ಲಿ, ಎಸ್ಪೆಷಲಿ ಕೆಮಿಸ್ಟ್ರಿ, ಬಯಾಲಜಿಲಿ 1 ಮಾರ್ಕ್ಸ್ ಸಾಕಷ್ಟು ಕೇಳ್ತಾರೆ. ಸೊ ಅದಕ್ಕೆ ಈಗ ಹಾರ್ಮೋನ್ಸು ಅದು ಇದು ಎಲ್ಲ ತೋರಿಸಿದ್ದೀನಿ. ಇಷ್ಟೇ ಅಲ್ಲ, ಬಯಾಲಜಿಲಿ ಇನ್ನೂ ಇದೆ, ಬಿಕಾಸ್ ನಾ ಇಲ್ಲಿ ಕವರ್ ಮಾಡಿರೋದು 1-2 ಚಾಪ್ಟರ್ ಅಷ್ಟೇ, ಇನ್ನು ಲೈಫ್ ಪ್ರೋಸೆಸ್ ಇದೆ. ಸೊ ಅದ್ರ ಜೊತೆ ಕೆಮಿಸ್ಟ್ರಿನೂ ಮಾಡ್ತೀನಿ. ಬೇಕು ಅಂದರೆ ವೆರಿ ಸಿಂಪಲ್, ಕಮೆಂಟ್ ಮಾಡಿರಿ. ಓಕೆ, ಬಿಕಾಸ್ ನಾನು ಒಂದೇ ವೀಡಿಯೋಲಿ ಆ್ಯಂಡ್ ಅಗೇನ್ ಎಷ್ಟು ಬೇಕೋ ಇದನ್ನೇ ನಾನು ಹೇಳ್ಕೊಂಡು ಹೋದೆ ಅಂದರೆ 1 ಗಂಟೆ ಮೇಲೆ ಆಗ್ಬಿಡುತ್ತೆ. ಸೊ ಈ ವಿಡಿಯೋ ನನಗೆ ಬೇಕಾ, ಓಕೆ ಇದಿದೆ, ಫಿಸಿಕ್ಸ್ ಫುಲ್ ಇದೆ, ನೆಕ್ಸ್ಟ್ ಬಯಾಲಜಿ ಒಂದು ಸ್ವಲ್ಪ ಇದೆ. ನನಗೆ ಇನ್ನೊಂದು ವೀಡಿಯೋಲಿ ಕೆಮಿಸ್ಟ್ರಿ ಫುಲ್ ಇರುತ್ತೆ, ಬಯಾಲಜಿ ಒಂದು ಸ್ವಲ್ಪ ಇರುತ್ತೆ. ನಿಮ್ಗೆ ಯಾವ ವೀಡಿಯೋ ಬೇಕೋ ಲಾಸ್ಟ್ ಮೂಮೆಂಟ್ ಎಕ್ಸಾಮಲ್ಲಿ ಅದು ಚೆಕ್ ಮಾಡ್ಬೋದು ತಾನೆ. ಸೊ ಒಂದೇ ವೀಡಿಯೋನ ಓಪನ್ ಮಾಡಿ 1 ಗಂಟೆ ನೋಡೋದೇನು, ನಿಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಚೆಕ್ ಮಾಡೋದು. ಇದು ಬೇಕಾ ಇದು ಸಿಂಪಲ್, ಈಸಿ, ಟೈಮ್ ಸೇವ್, ಹೌದೋ ಇಲ್ಲೋ? ಸೊ ಕೆಮಿಸ್ಟ್ರಿ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಫಿಸಿಕ್ಸ್ ಹೇಳ್ತಿದ್ದೀನಲ್ಲ, ಫಿಸಿಕ್ಸ್ ಪಕ್ಕಾ 15 ಮಾರ್ಕ್ಸ್. ಇನ್ನು 15 ಮಾರ್ಕ್ಸ್ ನ್ಯೂಮರಿಕಲ್ಸು ಅದು ಇದು ಇರುತ್ತೆ. ಸೊ 12 to 15 ಮಾರ್ಕ್ಸ್ ಪಕ್ಕ, ಯಾಕೆ ಬರಲ್ಲ ನೋಡಿದ್ರೆ. ಓಕೆ, ಸೊ 12 to 15 ಮಾರ್ಕ್ಸ್. ಸೊ ಫಿಸಿಕ್ಸ್ ನಾನು ಹೇಳ್ತಿರೋದು, ಫಿಸಿಕ್ಸ್ ಮಿಸ್ ಮಾಡ್ಕೊತೀರಾ? ಓಕೆ, ಸೊ ಕಮೆಂಟ್ ಮಾಡಿರಿ. ಆ್ಯಂಡ್ ನಾಳೆಯಿಂದ ಲೈವ್ ಕ್ಲಾಸಸ್ ಮಿಸ್ ಮಾಡಬೇಡ್ರಿ, ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀನಿ. ದಟ್ಸ್ ಇಟ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ.